ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕರ ಭೀಕರ ದಾಳಿಗೆ ದೇಶವೇ ಬೆಚ್ಚಿ ಬಿದ್ದಿದೆ. ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಈ ನಡುವೆ ದೇಶದಾದ್ಯಂತ ಕಟ್ಟೆಚ್ಚರವನ್ನ ವಹಿಸಲಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ದೇಶದಲ್ಲಿರುವ ಪಾಕಿಗಳನ್ನ ಹೊರದಬ್ಬುತ್ತಿದೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ಮಿನಿ ಪಾಕಿಸ್ತಾನ. ಸಮಗ್ರ ತನಿಖೆಗೆ ಮಾಜಿ ಸೈನಿಕ ಒತ್ತಾಯ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮಿನಿ ಪಾಕಿಸ್ತಾನವೇ ಇದೆ. ಕಾರಣ, ಇಡೀ ಜಿಲ್ಲೆಯಲ್ಲಿ 15 ಪಾಕ್ ಪ್ರಜೆಗಳಿದ್ರೆ ಭಟ್ಕಳ ಒಂದರಲ್ಲಿ 14 ಮಂದಿ ಪಾಕಿಸ್ತಾನಿ ಮಹಿಳೆಯರಿದ್ದಾರೆ. ಈ 14 ಮಂದಿ ದೀರ್ಘಕಾಲದ ವೀಸಾ ಹೊಂದಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ಮುಂದಿನ ಆದೇಶ ಬರುವವರೆಗೂ ಈ ಪಾಕಿಸ್ತಾನ ಮಹಿಳೆಯರನ್ನ ಭಾರತದಿಂದ ಗಡೀಪಾರು ಮಾಡೋ ಸಾಧ್ಯತೆ ಕಡಿಮೆ. ಅಲ್ಲಿಂದ ಬಂದವರು ಹಿಂದೂ ರಿಲಿಜನ್ಸ್, ಹಿಂದೂ ಪೀಪಲ್, ಹಿಂದೂಸ್ತಾನ್ ರಿಲಿಜನ್ಸ್ ಅಂತ ಅಲ್ಲ, ಮುಸ್ಲಿಮ್ಸೇ. ಅವರು ನವಾಯಿತ್, ಅದರಲ್ಲಿ ಎಲ್ಲರೂ ನವಾಯಿತ್ ಮುಸ್ಲಿಮ್ಸೇ ಇದ್ದಾರೆ. ಇದರಲ್ಲಿ ಸಂಬಂಧಪಟ್ಟಂಗೆ ಲಾಂಗ್ ಟರ್ಮ್ ವೀಸಾಸ್ ಫಾರ್ ಹಿಂದೂ ರಿಲಿಜನ್ಸ್ ಇದೆ. ಬಟ್ ಲಾಂಗ್ ಟರ್ಮ್ ವೀಸಾಸ್ ತಗೊಂಡು ಪ್ರತಿಯೊಬ್ಬರಿಗೂ ಇದು ಆಗುತ್ತೆ ಅಂತ ಹೇಳಿದ್ದಾರೆ. ಹಿಂದೂ ಪಾಕಿಸ್ತಾನ್ ನೇಷನಲ್ಸ್ ವಿಚ್ ಆರ್ ರಿಮೈನ್ ವ್ಯಾಲಿಡ್ ಅಂತ ಆಲ್ರೆಡಿ ಇಶ್ಯೂಡ್ ಟು ಹಿಂದೂ ಪಾಕಿಸ್ತಾನಿ ನೇಷನಲ್ಸ್. ಅಂದರೆ ನಮ್ಮ ಹಿಂದೂಸ್ ಇದ್ದು ಅಲ್ಲಿ ಹೋಗಿದ್ದಾರೆ ಅಂಥೇಳಿ. ಬಟ್ ನಾವು ಇದಕ್ಕೆ ಕ್ಲಾರಿಫಿಕೇಷನ್ ತೊಗೊಂಡ್ವಿ. ಈಗ whoever got the LTVs, including Hindu and Muslim, they will all ವ್ಯಾಲಿಡ್ ಪಾಸ್ಪೋರ್ಟ್. ಅವ್ರನ್ನ ಇನ್ನೂ ಗಡೀಪಾರು ಮಾಡಿ ಸಂಬಂಧಪಟ್ಟಂಗೆ ಯಾವುದೇ ಆದೇಶ ಬಂದಿಲ್ಲ. ಈಗಾಗಲೇ ಜಿಲ್ಲೆಯಲ್ಲಿ 15 ಮಂದಿ ಪಾಕಿಸ್ತಾನಿ ಪ್ರಜೆಗಳಿರುವುದು ಅಧಿಕೃತವಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಆತಂಕದ ವಿಷಯ ಅಂದ್ರೆ, ಈ 15 ಜನರನ್ನ ಹೊರತುಪಡಿಸಿ ಇನ್ನೂ ಹಲವು ಪಾಕ್ ಪ್ರಜೆಗಳು ಭಟ್ಕಳದಲ್ಲಿ ನೆಲೆಸಿದ್ದಾರಂತೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಮಾಜಿ ಸೈನಿಕ ಒತ್ತಾಯಿಸಿದ್ದಾರೆ. ಅವರಿಗೆ ಲಾಂಗ್ ಟರ್ಮ್ ವೀಸಾ ಇದೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಹೇಳ್ಕೊಳ್ತಾ ಇದೆ. ಆದಾಗ್ಯೂ ಇದೆಲ್ಲ ಅಧಿಕೃತ ಮಾಹಿತಿಗಳು. ಅನಧಿಕೃತವಾಗಿ ಇಲ್ಲಿಗಲ್ ಏನು ಇಮಿಗ್ರೇಷನ್ ಆಗಿ ಭಟ್ಕಳದಲ್ಲಿ ಏನು ನೆಲೆಸ್ತಿದ್ರು ಅವ್ರ ಬಗ್ಗೆಯೂ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ನೆವೆಲ್ ಬೇಸ್ ಇರ್ಬೋದು, ರಕ್ಷಣೆಗೆ ಸಂಬಂಧಪಟ್ಟಂತೆ ಅಣುಸ್ಥಾವರ ಇರ್ಬೋದು, ಬೇರೆ ಬೇರೆ ನ್ಯಾಷನಲ್ ಪ್ರಾಜೆಕ್ಟ್ಗಳಿವೆ. ಇದರೆಲ್ಲ ಭದ್ರತಾ ದೃಷ್ಟಿಯಿಂದ ವಿಶೇಷವಾಗಿ ಇಂಟೆಲಿಜೆನ್ಸ್ ಬ್ಯೂರೋ ಹಾಗೂ ಪೊಲೀಸ್ ಇಲಾಖೆಯ ಸಮನ್ವಯತೆಯಲ್ಲಿ ಇದನ್ನು ಪತ್ತೆ ಹಚ್ಚುವಂಥದ್ದು ಆಗಬೇಕು. ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾದ ಭಟ್ಕಳದಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಕಾರವಾರದ ಕದಂಬ ನೌಕಾನೆಲೆ, ಕೈಗಾ ಅಣುಸ್ಥಾವರ ಸೇರಿ ಜಿಲ್ಲಾದ್ಯಂತ ಭದ್ರತೆ ಹೆಚ್ಚಿಸಲಾಗಿದೆ. ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕರ ಭೀಕರ ದಾಳಿಗೆ ದೇಶವೇ ಬೆಚ್ಚಿ ಬಿದ್ದಿದೆ. ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಈ ನಡುವೆ ದೇಶದಾದ್ಯಂತ ಕಟ್ಟೆಚ್ಚರವನ್ನ ವಹಿಸಲಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ದೇಶದಲ್ಲಿರುವ ಪಾಕಿಗಳನ್ನ ಹೊರದಬ್ಬುತ್ತಿದೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ಮಿನಿ ಪಾಕಿಸ್ತಾನ. ಸಮಗ್ರ ತನಿಖೆಗೆ ಮಾಜಿ ಸೈನಿಕ ಒತ್ತಾಯ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮಿನಿ ಪಾಕಿಸ್ತಾನವೇ ಇದೆ. ಕಾರಣ, ಇಡೀ ಜಿಲ್ಲೆಯಲ್ಲಿ 15 ಪಾಕ್ ಪ್ರಜೆಗಳಿದ್ರೆ ಭಟ್ಕಳ ಒಂದರಲ್ಲಿ 14 ಮಂದಿ ಪಾಕಿಸ್ತಾನಿ ಮಹಿಳೆಯರಿದ್ದಾರೆ. ಈ 14 ಮಂದಿ ದೀರ್ಘಕಾಲದ ವೀಸಾ ಹೊಂದಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ಮುಂದಿನ ಆದೇಶ ಬರುವವರೆಗೂ ಈ ಪಾಕಿಸ್ತಾನ ಮಹಿಳೆಯರನ್ನ ಭಾರತದಿಂದ ಗಡೀಪಾರು ಮಾಡೋ ಸಾಧ್ಯತೆ ಕಡಿಮೆ. ಅಲ್ಲಿಂದ ಬಂದವರು ಹಿಂದೂ ರಿಲಿಜನ್ಸ್, ಹಿಂದೂ ಪೀಪಲ್, ಹಿಂದೂಸ್ತಾನ್ ರಿಲಿಜನ್ಸ್ ಅಂತ ಅಲ್ಲ, ಮುಸ್ಲಿಮ್ಸೇ. ಅವರು ನವಾಯಿತ್, ಅದರಲ್ಲಿ ಎಲ್ಲರೂ ನವಾಯಿತ್ ಮುಸ್ಲಿಮ್ಸೇ ಇದ್ದಾರೆ. ಇದರಲ್ಲಿ ಸಂಬಂಧಪಟ್ಟಂಗೆ ಲಾಂಗ್ ಟರ್ಮ್ ವೀಸಾಸ್ ಫಾರ್ ಹಿಂದೂ ರಿಲಿಜನ್ಸ್ ಇದೆ. ಬಟ್ ಲಾಂಗ್ ಟರ್ಮ್ ವೀಸಾಸ್ ತಗೊಂಡು ಪ್ರತಿಯೊಬ್ಬರಿಗೂ ಇದು ಆಗುತ್ತೆ ಅಂತ ಹೇಳಿದ್ದಾರೆ. ಹಿಂದೂ ಪಾಕಿಸ್ತಾನ್ ನೇಷನಲ್ಸ್ ವಿಚ್ ಆರ್ ರಿಮೈನ್ ವ್ಯಾಲಿಡ್ ಅಂತ ಆಲ್ರೆಡಿ ಇಶ್ಯೂಡ್ ಟು ಹಿಂದೂ ಪಾಕಿಸ್ತಾನಿ ನೇಷನಲ್ಸ್. ಅಂದರೆ ನಮ್ಮ ಹಿಂದೂಸ್ ಇದ್ದು ಅಲ್ಲಿ ಹೋಗಿದ್ದಾರೆ ಅಂಥೇಳಿ. ಬಟ್ ನಾವು ಇದಕ್ಕೆ ಕ್ಲಾರಿಫಿಕೇಷನ್ ತೊಗೊಂಡ್ವಿ. ಈಗ whoever got the LTVs, including Hindu and Muslim, they will all ವ್ಯಾಲಿಡ್ ಪಾಸ್ಪೋರ್ಟ್. ಅವ್ರನ್ನ ಇನ್ನೂ ಗಡೀಪಾರು ಮಾಡಿ ಸಂಬಂಧಪಟ್ಟಂಗೆ ಯಾವುದೇ ಆದೇಶ ಬಂದಿಲ್ಲ. ಈಗಾಗಲೇ ಜಿಲ್ಲೆಯಲ್ಲಿ 15 ಮಂದಿ ಪಾಕಿಸ್ತಾನಿ ಪ್ರಜೆಗಳಿರುವುದು ಅಧಿಕೃತವಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಆತಂಕದ ವಿಷಯ ಅಂದ್ರೆ, ಈ 15 ಜನರನ್ನ ಹೊರತುಪಡಿಸಿ ಇನ್ನೂ ಹಲವು ಪಾಕ್ ಪ್ರಜೆಗಳು ಭಟ್ಕಳದಲ್ಲಿ ನೆಲೆಸಿದ್ದಾರಂತೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಮಾಜಿ ಸೈನಿಕ ಒತ್ತಾಯಿಸಿದ್ದಾರೆ. ಅವರಿಗೆ ಲಾಂಗ್ ಟರ್ಮ್ ವೀಸಾ ಇದೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಹೇಳ್ಕೊಳ್ತಾ ಇದೆ. ಆದಾಗ್ಯೂ ಇದೆಲ್ಲ ಅಧಿಕೃತ ಮಾಹಿತಿಗಳು. ಅನಧಿಕೃತವಾಗಿ ಇಲ್ಲಿಗಲ್ ಏನು ಇಮಿಗ್ರೇಷನ್ ಆಗಿ ಭಟ್ಕಳದಲ್ಲಿ ಏನು ನೆಲೆಸ್ತಿದ್ರು ಅವ್ರ
ಬಗ್ಗೆನೂ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ನೆವೆಲ್ ಬೇಸ್ ಇರ್ಬೋದು, ರಕ್ಷಣೆಗೆ ಸಂಬಂಧಪಟ್ಟಂತೆ ಅಣುಸ್ಥಾವರ ಇರ್ಬೋದು, ಬೇರೆ ಬೇರೆ ನ್ಯಾಷನಲ್ ಪ್ರಾಜೆಕ್ಟ್ಗಳಿವೆ. ಇದರದೆಲ್ಲ ಭದ್ರತಾ ದೃಷ್ಟಿಯಿಂದ ವಿಶೇಷವಾಗಿ ಇಂಟೆಲಿಜೆನ್ಸ್ ಬ್ಯೂರೋ ಹಾಗೂ ಪೊಲೀಸ್ ಇಲಾಖೆಯ ಸಮನ್ವಯತೆಯಲ್ಲಿ ಇದನ್ನು ಪತ್ತೆ ಹಚ್ಚುವಂಥದ್ದು ಆಗಬೇಕು. ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾದ ಭಟ್ಕಳದಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಕಾರವಾರದ ಕದಂಬ ನೌಕಾನೆಲೆ, ಕೈಗಾ ಅಣುಸ್ಥಾವರ ಸೇರಿ ಜಿಲ್ಲಾದ್ಯಂತ ಭದ್ರತೆ ಹೆಚ್ಚಿಸಲಾಗಿದೆ. ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕರ ಭೀಕರ ದಾಳಿಗೆ ದೇಶವೇ ಬೆಚ್ಚಿ ಬಿದ್ದಿದೆ. ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಈ ನಡುವೆ ದೇಶದಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ದೇಶದಲ್ಲಿರುವ ಪಾಕಿಗಳನ್ನ ಹೊರದಬ್ಬುತ್ತಿದೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ಮಿನಿ ಪಾಕಿಸ್ತಾನ. ಸಮಗ್ರ ತನಿಖೆಗೆ ಮಾಜಿ ಸೈನಿಕ ಒತ್ತಾಯ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮಿನಿ ಪಾಕಿಸ್ತಾನವೇ ಇದೆ. ಕಾರಣ, ಇಡೀ ಜಿಲ್ಲೆಯಲ್ಲಿ 15 ಪಾಕ್ ಪ್ರಜೆಗಳಿದ್ರೆ ಭಟ್ಕಳ ಒಂದರಲ್ಲಿ 14 ಮಂದಿ ಪಾಕಿಸ್ತಾನಿ ಮಹಿಳೆಯರಿದ್ದಾರೆ. ಈ 14 ಮಂದಿ ದೀರ್ಘಕಾಲದ ವೀಸಾ ಹೊಂದಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ಮುಂದಿನ ಆದೇಶ ಬರುವವರೆಗೂ ಈ ಪಾಕಿಸ್ತಾನ ಮಹಿಳೆಯರನ್ನ ಭಾರತದಿಂದ ಗಡೀಪಾರು ಮಾಡೋ ಸಾಧ್ಯತೆ ಕಡಿಮೆ. ಅಲ್ಲಿಂದ ಬಂದವರು ಹಿಂದೂ ರಿಲಿಜನ್ಸ್, ಹಿಂದೂ ಪೀಪಲ್, ಹಿಂದೂಸ್ತಾನ್ ರಿಲಿಜನ್ಸ್ ಅಂತ ಅಲ್ಲ, ಮುಸ್ಲಿಮ್ಸೇ. ಅವರು ನವಾಯಿತ್, ಅದರಲ್ಲಿ ಎಲ್ಲರೂ ನವಾಯಿತ್ ಮುಸ್ಲಿಮ್ಸೇ ಇದ್ದಾರೆ. ಇದರಲ್ಲಿ ಸಂಬಂಧಪಟ್ಟಂಗೆ ಲಾಂಗ್ ಟರ್ಮ್ ವೀಸಾಸ್ ಫಾರ್ ಹಿಂದೂ ರಿಲಿಜನ್ಸ್ ಇದೆ. ಬಟ್ ಲಾಂಗ್ ಟರ್ಮ್ ವೀಸಾಸ್ ತಗೊಂಡು ಪ್ರತಿಯೊಬ್ಬರಿಗೂ ಇದು ಆಗುತ್ತೆ ಅಂತ ಹೇಳಿದ್ದಾರೆ. ಹಿಂದೂ ಪಾಕಿಸ್ತಾನ್ ನೇಷನಲ್ಸ್ ವಿಚ್ ಆರ್ ರಿಮೈನ್ ವ್ಯಾಲಿಡ್ ಅಂತ ಆಲ್ರೆಡಿ ಇಶ್ಯೂಡ್ ಟು ಹಿಂದೂ ಪಾಕಿಸ್ತಾನಿ ನೇಷನಲ್ಸ್. ಅಂದರೆ ನಮ್ಮ ಹಿಂದೂಸ್ ಇದ್ದು ಅಲ್ಲಿ ಹೋಗಿದ್ದಾರೆ ಅಂತೇಳಿ. ಬಟ್ ನಾವು ಇದಕ್ಕೆ ಕ್ಲಾರಿಫಿಕೇಷನ್ ತೊಗೊಂಡ್ವಿ. ಈಗ whoever got the LTVs, including Hindu and Muslim, they will all ವ್ಯಾಲಿಡ್ ಪಾಸ್ಪೋರ್ಟ್. ಅವ್ರನ್ನ ಇನ್ನೂ ಗಡೀಪಾರು ಮಾಡಿ ಸಂಬಂಧಪಟ್ಟಂಗೆ ಯಾವುದೇ ಆದೇಶ ಬಂದಿಲ್ಲ. ಈಗಾಗಲೇ ಜಿಲ್ಲೆಯಲ್ಲಿ 15 ಮಂದಿ ಪಾಕಿಸ್ತಾನಿ ಪ್ರಜೆಗಳಿರುವುದು ಅಧಿಕೃತವಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಆತಂಕದ ವಿಷಯ ಅಂದ್ರೆ ಈ 15 ಜನರನ್ನ ಹೊರತುಪಡಿಸಿ ಇನ್ನೂ ಹಲವು ಪಾಕ್ ಪ್ರಜೆಗಳು ಭಟ್ಕಳದಲ್ಲಿ ನೆಲೆಸಿದ್ದಾರಂತೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಮಾಜಿ ಸೈನಿಕ ಒತ್ತಾಯಿಸಿದ್ದಾರೆ. ಅವರಿಗೆ ಲಾಂಗ್ ಟರ್ಮ್ ವೀಸಾ ಇದೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಹೇಳ್ಕೊಳ್ತಾ ಇದೆ. ಆದಾಗ್ಯೂ ಇದೆಲ್ಲ ಅಧಿಕೃತ ಮಾಹಿತಿಗಳು. ಅನಧಿಕೃತವಾಗಿ ಇಲ್ಲಿಗಲ್ ಏನು ಇಮಿಗ್ರೇಷನ್ ಆಗಿ ಭಟ್ಕಳದಲ್ಲಿ ಏನು ನೆಲೆಸ್ತಿದ್ರು ಅವ್ರ ಬಗ್ಗೆನೂ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ನೆವೆಲ್ ಬೇಸ್ ಇರ್ಬೋದು, ರಕ್ಷಣೆಗೆ ಸಂಬಂಧಪಟ್ಟಂತೆ ಅಣುಸ್ಥಾವರ ಇರ್ಬೋದು, ಬೇರೆ ಬೇರೆ ನ್ಯಾಷನಲ್ ಪ್ರಾಜೆಕ್ಟ್ಗಳಿವೆ. ಇದರದೆಲ್ಲ ಭದ್ರತಾ ದೃಷ್ಟಿಯಿಂದ ವಿಶೇಷವಾಗಿ ಇಂಟೆಲಿಜೆನ್ಸ್ ಬ್ಯೂರೋ ಹಾಗೂ ಪೊಲೀಸ್ ಇಲಾಖೆಯ ಸಮನ್ವಯತೆಯಲ್ಲಿ ಇದನ್ನು ಪತ್ತೆ ಹಚ್ಚುವಂಥದ್ದು ಆಗಬೇಕು. ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾದ ಭಟ್ಕಳದಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಕಾರವಾರದ ಕದಂಬ ನೌಕಾನೆಲೆ,